ನಮಸ್ಕಾರ. ಈ ಒಂದು ಮೂಗುಬಸಿಟಿ ಗ್ರಾಮದಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಒಂದು ಪೂಜ್ಯರಾದಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪಾದಕ್ಕೆ ಶಿರಸಾಷ್ಟಾಂಗವನ್ನು ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಮೂಗುಬಸಿಟಿ ಗ್ರಾಮದಲ್ಲಿ ನಮ್ಮ ಜೀರ್ಣೋದ್ಧಾರದಲ್ಲಿ ಮತ್ತು ದೇವಸ್ಥಾನ ಆಗಿರ್ಬೋದು, ಗ್ರಾಮದ ಎಲ್ಲ ರೈತರಿಗೆ ಆಗಿರ್ಬೋದು, ಹಾಗೂ ಕಡು ಬಡವರಿಗೆ ಒಂದು ಸಾಲ ಸೌಲಭ್ಯ ಆಗಿರ್ಬೋದು, ಒಂದು ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಈ ಒಂದು ಧರ್ಮದ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಾಲ ಸೌಲಭ್ಯ ಕೊಟ್ಟು ಅವರಿಗೆ ಜೀವನೋಪಾಯ ಮಾಡಲಿಕ್ಕೆ ಮತ್ತು ಜೀವನ ಸುಧಾರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಪೂಜ್ಯರಿಗೆ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಗುರು ಹಿರಿಯರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಒಂದು ಹಿಂದಿನ ಒಂದು ಅವಧಿಯಲ್ಲಿ ಶ್ರೀ ಹನುಮಂತ ದೇವರ ದೇವಸ್ಥಾನಕ್ಕೇನು ಪೂಜ್ಯರು ಅನುದಾನವನ್ನು ಕೊಟ್ಟಿದ್ದಾರೆ ಮತ್ತು ಮಾಯಾದೇವಿ ದೇವಸ್ಥಾನಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಈಗ ಶ್ರೀ ಮೈಲಾರಲಿಂಗೇಶ್ವರ ಜೀರ್ಣೋದ್ಧಾರಕ್ಕೆ ಮೊನ್ನೆನ ಕೂಡ 50,000 ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷನಾಗಿ ನಿಂಗಪ್ಪ ಕಮ್ಮಾರ್ ಅಂತೇಳಿ. ಓಂ ಶ್ರೀ ಮಂಜುನಾಥ ನಮ. ನನ್ನ ಹೆಸರು ಪಾರ್ವತಿ. ನಾನು ಸೇವಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತೇನೆ. 1.5 ವರ್ಷವಾಯಿತು. ನಾನು ಒಟ್ಟು ಸಂಘ 32 ಸಂಘ, ಹಳೆವಂಕಾಪುರ, ಮೂಗುಬಸಿಟಿ 2 ಗ್ರಾಮವನ್ನು ನಾನು ಸೇವಾ ಪ್ರತಿಯಾಗಿ ಕೆಲಸ ನಡೆಸುತ್ತಿದ್ದೇನೆ. ನನಗೆ ಗುರಿ ಸಾಧನೆಯನ್ನು 1 ಕೋಟಿ ರೂಪಾಯಿಯನ್ನು ಕೊಟ್ಟಿರುತ್ತಾರೆ. ಆ ಗುರಿ ಸಾಧನೆಯನ್ನು ನಾನು ಸಾಧನೆ ಮಾಡಿದ್ದೇನೆ. ಹಾಗೂ ಗ್ರೀನ್ವೇ ಅಥವಾ ಸೋಲಾರ್ ಅಥವಾ ಯಾವುದೇ ನನಗೆ ಸಾಧನೆ ಕೊಟ್ಟಿದ್ದು ಸಾಧನೆ ಮಾಡಿದ್ದೇನೆ. ಹಾಗೂ ಸಂಘದ ಸದಸ್ಯರು ನನಗೆ ಹೊಂದಾಣಿಕೆಯಿಂದ ನನಗೆ ಪ್ರೋತ್ಸಾಹದಿಂದ ನನಗೆ ಒಂದು ಕೆಲಸ ನಿರ್ವಹಿಸೋಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಕೆಲಸ ಮುನ್ನಡೆ ಮಾಡು ಪಾರ್ವತಿ ನೀನು ಅಂತಂದು ನನಗೆ ಮನಸ್ಪೂರ್ವಕವಾಗಿ ಉತ್ಸಾಹದಿಂದ ನನಗೆ ಹೇಳುತ್ತಿದ್ದಾರೆ. ಮತ್ತು ಹಾಗೂ ನನ್ನ ಮೇಲ್ವಿಚಾರಕರು ಹಾಗೂ ನನ್ನ ಎಲ್ಲ ಸೇವಾ ಪ್ರತಿನಿಧಿಯರು ನಮ್ಮ ವಲಯದ ಒಗ್ಗಟ್ಟಿನಿಂದ ನಾವು ಜೀವನವನ್ನು ಮಾಡಿರುತ್ತೇವೆ. ಹಾಗೂ ನಮ್ಮ ಗುರಿ ಸಾಧನೆಯನ್ನು ಮಾಡಬೇಕೆಂದು ನಾವು ಛಲದಿಂದ ನಮ್ಮ ಮೇಲ್ವಿಚಾರಕರು ನಮಗೆ ಶ್ರದ್ಧೆಯಿಂದ ಹೇಳಿ ನಾವು ಆ ಶ್ರದ್ಧೆಯನ್ನೇ ನಾವು ಹಗಲು ಈರುಳು ದುಡಿದು ನಾವು ಒಟ್ಟ ಜೀವನವನ್ನು ಮಾಡಿಕೊಂಡಿರುತ್ತೇವೆ. ಈ ಸದ್ಯದಲ್ಲೇ ನಮ್ಮ ಮೇಲ್ವಿಚಾರಕರು ನಾವು ಕೇಕ್ ಕಟ್ ಮಾಡಬೇಕನ್ನೋ ಒಂದು ಭಾವನೆ ಇಟ್ಟುಕೊಂಡಿರುತ್ತೇವೆ. ನಾನು ಸೇವಾ ಪ್ರತಿನಿಧಿ ಕೆಲಸವನ್ನು ಕೊಟ್ಟಂತಹ ಪೂಜ್ಯ ವೀರೇಂದ್ರ ಹೆಗಡೆಯವರನ್ನು ಹಾಗೂ ಮಾತೃಶ್ರೀ ಹೇಮಾವತಿಯವರನ್ನು ಮನದಲ್ಲಿ ಸ್ಮರಿಸುತ್ತಾ, ನನಗೆ ತಿಂಗಳ ಸಂಬಳವನ್ನು ನನ್ನ ಮನೆತನಕ್ಕೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಮನ ಉಪಯೋಗಕ್ಕಾಗಿ ನಾನು ಬಳಸಿಕೊಳ್ಳುತ್ತೇನೆ. ಹಾಗೂ ನನ್ನ ಜೈವಿಕ ಕಾರ್ಯಕ್ರಮವನ್ನು ನಡೆಸುತ್ತೇನೆ. ತಿಂಗಳ ಸದಸ್ಯರನ್ನು ಕರೆಸಿಕೊಂಡು ಅವರಿಗೆ ಧೈರ್ಯ ಅಂದು ಅವರಿಗೆ ಮನವರಿಕೆ ಆಗಿದೆ. ಈಗ ತಿಂಗಳ ಕೇಂದ್ರವನ್ನು ನಾವು ನಡೆಸಿಕೊಂಡು ಹೋಗಿರುತ್ತೇವೆ. ಇದಕ್ಕೆಲ್ಲ ಪ್ರೋತ್ಸಾಹ ನಮ್ಮ ಮೇಲ್ವಿಚಾರಕರ ಬಂದಂತ ಆನಂದ್ ಸರ್ ಅವರಿಗೆ ಅವರ ಪ್ರೋತ್ಸಾಹ ಪಟ್ಟಿದ್ದಂತೆ ನಾವು ನಡೆಸಿಕೊಂಡಿರುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಚಂದ್ರಪ್ಪ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಲೋಕಲ್ ಟ್ರೈ ಮಾಡಿದ್ದೀವಿ. ಇವಾಗ ಏನೋ ಒಂದು ಮತ್ತೆ ತಲೆ ಬೇರೆ ಏನಾದ್ರು ಬಂದು ಇವು ಡಾರ್ಪರ್ ಆಮೇಲೆ ರಾಮ್ದುರ್ಗ ಹಿಂಗೆ ಒಂದು ಹೊಸ ತಳಿ ಮಾಡ್ಬೇಕಂತ ಒಂದು ತಲೆಯಾಗಿ ಬಂದು ತಗೊಂಡ್ಬಂದಿದ್ದೀವಿ. ಆದರೆ ಈ ಕ್ಲೈಮೇಟಿಗೆ ಹೊಂತವೋ ಇಲ್ಲ ಅನ್ನೋದು ನಮಗೂ ಅಷ್ಟೊಂದು ಕ್ಲಿಯರಿಟಿ ಗೊತ್ತಿಲ್ಲ. ಆದರೆ ಅನಿವಾರ್ಯ ಕಾರಣದಿಂದ ತೊಗೊಂಬಂದು ಇವತ್ತು ನಾವು ತರಲಿಕ್ಕೆ ಇದು ಡಾಕ್ಟರ್ ತರಬೇಕು, ರಾಮ್ಬುಲ್ ತರಬೇಕಂತ ಒಂದು ವಿಚಾರ ಮಾಡಿದ್ವಿ. ಅದ್ರ ಸಲುವಾಗಿ ನಾವೇನು ವಿಚಾರ ಮಾಡಿ ಮತ್ತೆ ಈಗ ಒಂದು 4 ಡಾರ್ಪರ್ ತಂದಿದ್ವಿ, 4 ರಾಮ್ಬುಲ್ ತಂದಿದ್ವಿ, ಒಂದು ಗಂಡು ಮೇಕೆ ತಂದಿದ್ವಿ. ಇದರೊಳಗೆ ಇನ್ನೂ ಜಾಸ್ತಿ ನಮಗೆ ಅನುಭವ ಆಗಿಲ್ಲ. ಇನ್ನು ಮುಂದಿನ ವಿಚಾರದೊಳಗೆ ನಾವು ಅನುಭವ ಮಾಡ್ಕೋಬೇಕು. ಮತ್ತು ಈ ಲೋಕಲ್ ತಳಿವಾಗ ಏನೈತೆ ಅಲ್ರಿ, ಇವರು ಧರ್ಮಸ್ಥಳ ಸಂಘದ ವತಿಯಿಂದ ನಮ್ಗೆ ಸಿಡ್ಗಿ ಲೋನ್ ಒಂದು ಕೊಟ್ಟಿದ್ದಾರೆ. ಅದರೊಳಗೆ ಈ ಶೆಡ್ ಒಂದು ಮಾಡ್ಕೊಂಡಿದ್ದೀವಿ. ಶೆಡ್ಡಿನ ಇನ್ಪುಟ್ ಮಾಡ್ಕೊಂಡು ಉಳಿದಿದ್ದು ದುಡ್ಡಿನೊಳಗೆ ಲೋಕಲ್ ಕುರಿಗಳು ತಂದಿದ್ವಿ. ಒಂದು 20 ಕುರಿ ತಂದಿದ್ವಿ. 20 ಕುರಿ ಒಳಗೆ ಒಂದು ಮರಿಗೆ 2,000 ರೂಪಾಯಿ ಖರ್ಚು ಬಂತು ರೀ 3 ತಿಂಗಳಿಗೆ. ಆಮೇಲೆ 2,000 ರೂಪಾಯಿ ನಮ್ಗೆ ಅದ್ರೊಳಗೆ ಲಾಭ ಆಯಿತು. ಅದನ್ನು ಬೆಳೆಸ್ಕೊಂಡು ಇವತ್ತೇನೈತಿ ಹೆಚ್ಚಿನ ಮಾಡ್ಕೊತ ಹೊಂಟಿದ್ದೀವಿ ರೀ ನಾವು. ಈಗ ಹೆಚ್ಚಿನ ಮಾಡ್ಕೊತ ಹೊಟ್ಟೇವಿ ಅಂತಂದ್ರೂ ಈಗ ಇದಕ್ಕೆ ಹಾಕೋದವಲ್ಲ ಹೊರತು ಬೇರೆ ಬಂಡವಾಳ ಹಾಕಿಲ್ಲ ನಾವು. ಏನು ಇವ್ರು 5 ಲಕ್ಷ ಕೊಟ್ಟಿದ್ರೊಳಗೆ ಹೆಚ್ಚಿನ ಮರಿಗೆ ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ವಿ. ಅದ ಮರಿ ಒಳಗೆ ಮೊನ್ನೆ ಬಂದಿದ್ದು 20 ಮರಿ ಮಾರಿದಾಗ 1,20,000 ರೂಪಾಯಿ ಬಂತು. ಅದನ್ನು 20 ಮರಿಗೆ ಮತ್ತು 1,60,000 ರೂಪಾಯಿ ಬಂತು ರೀ.
ಅದ 1,60,000 ಕೊಟ್ಟು ಹೆಚ್ಚಿನ ಅಮೌಂಟ್ ಹಾಕಿ ಇವನ್ ತೊಗೊಂಬಂದಿದ್ವಿ. ಆದ್ರೆ ಏನ್ರಿ ಬೇರೆ ದುಡ್ಡು ಹಾಕಿಲ್ಲ, ಇದ್ರಾಗ ಹೊಳ ಬಳ ಮಾಡ್ಕೊಂತ ಮಾಡಲಿಕ್ಕೆ ಒಂದು ಅನುಕೂಲ ಆಗೈತೆ ರೀ. ಈಗ 10 ತಂದ್ವಿ, ಇನ್ನೊಮ್ಗೆ 5 15 ತರಬೇಕು, ಹಿಂಗೆ 5 ಅಂತ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕಂತ ನಮ್ಮ ಒಂದು ಇದು ರೀ ಇದು. ಆಮೇಲೆ ಏನೇ ಇದ್ರೂ ಇದು ಎಂಥ ಮೇವಿದ್ರು ತಿಂತೈತ್ರಿ ಇದು. ಇದಕ್ಕೆ ಅದ ಬೇಕು ಇದು ಬೇಕು ಅನ್ನಂಗಿಲ್ಲ. ಆಮೇಲೆ ರೋಗ ಕಡಿಮೆ, ಆಮೇಲೆ ಯಾವುದೇ ಥರದ ಇಂಜೆಕ್ಷನ್ ಅವಶ್ಯ ಇಲ್ಲ. 3 ತಿಂಗಳಿಗೆ ಒಮ್ಮೆ ಸರಿಯಾಗಿ ಡಿವಾರ್ಮ್ ಮಾಡಿಕೊಂಡು ಸರಿಯಾಗಿ ಅದಕ್ಕೆ ಯಾವ ಕ್ಲೈಮೇಟ್ಗೆ ಯಾವ ಇಂಜೆಕ್ಷನ್ ಮಾಡಿಸ್ಬೇಕು ಡಾಕ್ಟ್ರಿಗೆ ಕೇಳ್ಕೊಂಡು ನಾವು ಮಾಡಿಸ್ತೇವೆ. ಮಾಡಿಸ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಧರ್ಮಸ್ಥಳ ಸಂಘದೊಳಗೆ ನಮ್ಮ ಹೆಣ್ಮಕ್ಳು 10,000ದಿಂದ ತೊಗೊತ ಬಂದು ಒಮ್ಮೆ 50 ತೊಗೊಂಡ್ರು, ಒಮ್ಮೆ 20 ತೊಗೊಂಡ್ರು, ಆಮ್ಯಾಗ ಒಮ್ಮೆ 1 ಲಕ್ಷ ತೊಗೊಂಡ್ರು, ಆಮ್ಯಾಗ ಒಂದು 5 ಲಕ್ಷ ತೊಗೊಂಡ್ವಿ. ಈಗ ಲಾಸ್ಟಿಗೆ 5 ಲಕ್ಷ ತೊಗೊಂಡು ಈ ಶೆಡ್ ಮಾಡ್ಕೊಂಡಿದ್ದಲ್ದ ಮತ್ತು ಇತರೆ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಂಡಿದ್ದೀವಿ. ಎಲ್ಲ ರೀತಿಯಿಂದ ಈ ಸಂಘದಿಂದ ನಮಗೆಲ್ಲ ಅನುಕೂಲ ಆಗಿದೆ. ಅದಕ್ಕೆ ಈ ಸಂಘದ ಮಂಜುನಾಥ ಸ್ವಾಮಿಗೂ ಮತ್ತು ಗುರುವಂದರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧರ್ಮಸ್ಥಳ ಸಂಘದಿಂದ ನಾವು ಸಾಲ ತೊಗೊಂಡು ನಮಗೆಲ್ಲ ಇದು ಆಗೈತೆ ರೀ, ಸೌಲಭ್ಯ ಆಗೈತೆ ರೀ. ನಾವು ವಾರ ಕಟ್ಕೊಂತೇವೆ. ಇದೇ ಬಾಜು ಆಫೀಸ್ ಆಗೈತೆ ರೀ, ನಮ್ಗೆ ಒಳ್ಳೇದಾಗೈತೆ ರೀ. ವಾರ ಯಾವುದು ತೊಗೊಳ್ರಿ ಕಟ್ಕೊಂತೇವೆ. ಎಷ್ಟು ವರ್ಷದಿಂದ ಸಂಘದಲ್ಲಿದ್ದೀರಿ? ನಾವು 10 ವರ್ಷ ಆತ ಸಂಘ ಮಾಡಿ. ಸಂಘದ ಹೆಸರು? ನಮ್ಮದು ಚೌಡೇಶ್ವರಿ ಸಂಘ ರೀ. ನೀವು ಇತ್ತೀಚೆಗೆ ಎಷ್ಟು ಸಾಲ ತೆಗೆದ್ರಿ? ನಾವು ಈಗ ರೀ 5-6 ತಿಂಗಳಾದ್ರಿ ಒಂದು 3 ಲಕ್ಷ ತೆಗಿಸ್ಕೊಂಡೇವ್ರಿ. 3 ಲಕ್ಷ ತೆಗೆದು ಏನು ಮಾಡಿದಿರಿ? ನಾವು ಮಗಳು ಮದುವೆ ಮಾಡಿದ್ದೀವಿ ರೀ. ಅದರಿಂದ ಮತ್ತು ಇದಕ್ಕೆ ಹೊಲಕ್ಕೆ ಭೂಮಿಗೆ ಕೃಷಿ ಮಾಡೇವ್ರಿ. ನಮಗೆಲ್ಲ ಅನುಕೂಲ ಆಗೈತೆ ರೀ. ಅದರಿಂದ ವಾರಕ್ಕೆ ಕಂತು ಎಷ್ಟು? ವಾರ ಕಂತ್ರಿ 2,500 ರೂಪಾಯಿ ಕಟ್ತಾನೆ ರೀ. ಸಾಲದ್ದು ಉಳಿತಾಯ 20 ರೂಪಾಯಿ ರೀ. ಎಲ್ಲ ಸೇರಿ 280 ಕಟ್ತಾನೆ ರೀ. ಯೋಜನೆಯಿಂದ ಅನುಕೂಲ ಆಗಿದೆ? ಅನುಕೂಲ ಆಗೈತೆ ರೀ ನಮ್ಗೆ. ಅದರಿಂದ ಬೇರೆ ಕಡೆ ಎಲ್ಲಿ ಸಾಲ ಇಲ್ರಿ. ಬೇರೆ ಕಡೆ ಧರ್ಮಸ್ಥಳ ಅದು ಸಂಘದಿಂದ ನಮ್ಗೆ ಸೌಲಭ್ಯ ಭಾಳ ಚಲೋ ಆಗೈತಿ. ಮತ್ತು ಈ ಕಾರ್ಯಕ್ರಮ ನಡೆಸ್ತಾರಲ್ಲ ನಮ್ಗೆ ಅದು ಭಾಳ ಒಳ್ಳೇದಾಗೈತಿ. ಇದು ಅದು ಯಾವ ಸಂಘ? ಧ್ಯಾನ ಸಂಘದಿಂದ ನಮ್ಗೆ ಭಾಳ ಒಳ್ಳೇದಾಗೈತಿ. ಅವರೆಲ್ಲ ಇವರು ಸರ್ ಎಲ್ಲ ನಮ್ಗೆ ಮಾಹಿತಿ ಎಲ್ಲ ಚಲೋ ಕೊಡ್ತಾರೆ. ಮಾಹಿತಿ ಕೊಟ್ಟಿಂದ ನಮ್ಗೆ ಇಷ್ಟು ಸಾಲ ತೆಗಿಸ್ಬೇಕು, ಹಿಂಗೆ ನಿಮ್ಮ ಮಕ್ಕಳದು ಆರೋಗ್ಯ ಇದು ನೋಡ್ಕೋಬೇಕು, ಮಕ್ಕಳ ಸಲಿದ್ ನೋಡ್ಕೋಬೇಕು, ಇಷ್ಟು ಸಾಲ ತೆಗೆಸ್ಕೊಂಡ್ರೆ ಇದು ಹಿಂಗೆ ಮಾಡಬೇಕು, ನೀವು ಮುಂದೆ ಬರ್ಬೇಕಂದ್ರೆ ಇಷ್ಟು ತೆಗೆಸ್ಕೊಂಡು ಇಷ್ಟು ಲಾಭ ಮಾಡ್ಕೋಬೇಕು ಅಂತ ನಮಗೆಲ್ಲ ಹೇಳ್ಕೊಟ್ರು ಅವರು ಸರ್. ನಾವು ಭಾಳ ಅನುಕೂಲ ಹೇಳ್ಕೊಟ್ರು ಅವರು. ಯಾಕಂದರೆ ನಾವು ರೊಟ್ಟಿ ಮಿಷನ್ ತಗೋಬೇಕಂತ ನಾವು ಇದು ಮಾಡ್ಕೊಂಡೇವಿ. ಆದರೆ ಈಗ ಅದನ್ನು ದರ್ಶ ತೆಗೆಸ್ಕೊಂಡಿಲ್ಲ, ಅದನ್ನು ಮುಟ್ಟಿಸ್ಕೊಂಡು ನಾವು ರೊಟ್ಟಿ ಮಿಷನ್ ತಗೊಂಡು ನಾವು ಅದರಿಂದ ನಾವು ಲಾಭ ತಕ್ಕೋಬೇಕಂತ ಇಟ್ಕೊಂಡೇವಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಯ್ಯ ನಮ. ಭಗವಾನ್ ಶ್ರೀ ಪೂಜ್ಯರನ್ನ ಮನದಲ್ಲಿ ಸ್ಮರಿಸುತ್ತಾ, ನಾನು ಬಾಡಕಾರ ಕ್ಷೇತ್ರದ ಬಾಡ ವಿಯಲ್ಲಿ ಆಗಿ ಕಳೆದ 1.5 ವರ್ಷದಿಂದ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಬಾಡ ಕಾರ್ಯಕ್ಷೇತ್ರದಲ್ಲಿ ಒಟ್ಟು 40 ಸಂಘಗಳು ಬರುತ್ತವೆ. 40 ಸಂಘಗಳಿಗೆ ಎಲ್ಲ ಸಂಘಗಳಿಗೂ ಸಾಲವನ್ನು ಮೇಲ್ವಿಚಾರಕರಿಂದ ಸಾಲವನ್ನು ಎಲ್ಲ ಸಂಘಗಳಿಗೂ ನೀಡಿರುತ್ತಾರೆ. ಹಾಗೂ ಬಾಡದಲ್ಲಿರುವ CSC ಸೆಂಟರ್ನಲ್ಲಿ 28 ಸರ್ವಿಸ್ಗಳನ್ನು ನಾವು ನಿರ್ವಹಿಸುತ್ತೇವೆ. 28 ಸರ್ವಿಸ್ನಲ್ಲಿ ಈ ರೀಸೆಂಟಾಗಿ PM ವಿಶ್ವಕರ್ಮ, PM ದಿಶಾ ಅಂಥೇಳಿ ಈ ಸರ್ವಿಸ್ಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. PM ವಿಶ್ವಕರ್ಮದಿಂದ ಜನರು 5 ದಿನ ಟ್ರೈನಿಂಗ್ ಹೋಗಿ 4,000 ರೂಪಾಯಿ ಭತ್ಯೆಯನ್ನು ಪಡೆದಿರುತ್ತಾರೆ. ನಮ್ಮ ಬಾಡ ಗ್ರಾಮದ 730 ಜನ ಎಂಟ್ರಿ ಮಾಡಿರುತ್ತೇವೆ ನಾವು. ಅದರಲ್ಲಿ 100 ಹೆಚ್ಚು ಕಮ್ಮಿ 100 ಮೇಲೆ ಜನರು ಈ ಸೌಲಭ್ಯವನ್ನು ಪಡೆದು ಎಲ್ಲರೂ ಖುಷಿ ಪಡುತ್ತಾರೆ. ಆಫೀಸಿಗೆ ಜನರು ತಾವಾಗಲೇ ಬರುತ್ತಿದ್ದಾರೆ. ನಾವು ನಮ್ಮ ಬಾಡ ವಲಯದಲ್ಲಿ VLE ಟೀಮ್ ಆಗಲಿ, SP ಟೀಮ್ ಆಗಲಿ ತುಂಬ ಒಗ್ಗಟ್ಟಿನಿಂದ ನಾವು ಕಾರ್ಯನಿರ್ವಹಿಸಿದ್ದೇವೆ. FSR ಜೊತೆ ನಾವು ತುಂಬ ಒಗ್ಗಟ್ಟಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಅವರಿಗೆ ಕೈ ಜೋಡಿಸುತ್ತಾ ಬಂದಿದ್ದೇವೆ. ನನ್ನ VLE ಕೆಲಸಕ್ಕೆ ನಮ್ಮ ಸಂಸ್ಥೆಯಿಂದ ನನಗೆ ಪ್ರತಿ ತಿಂಗಳು ಸಂಬಳವನ್ನು ಕೊಡುತ್ತಾರೆ. ಎಷ್ಟು ಮಾತು ಹೇಳ್ಬೇಕು?
ಪ್ರತಿ ತಿಂಗಳ ಸಂಬಳವನ್ನು ಕೊಡುತ್ತಾರೆ. ಈ ಸಂಬಳದಿಂದ ನನ್ನ ಫ್ಯಾಮಿಲಿ, ನನ್ನ ಕುಟುಂಬವನ್ನು ಉತ್ತಮವಾಗಿ ನಾವು ನಡೆಸುವಂತಾಗಿದೆ. ಮಕ್ಕಳ ಶಾಲೆ ಖರ್ಚು ಹಾಗೂ ಅತ್ತೆ ಮಾವರ ಮನೆತನವನ್ನು ನಾವು ನಿರ್ವಹಿಸುತ್ತಾ ಬಂದಿದ್ದೇವೆ. ಹಾಗೂ ನಾನು ಈ ಕೆಲಸವನ್ನು ನಿರ್ವಹಿಸಲು ಅವಕಾಶವನ್ನು ಮಾಡಿಕೊಟ್ಟಂತ ಮೇಲ್ವಿಚಾರಕರಾದ ಆನಂದ್ ಸರ್ಗೂ ಹಾಗೂ ಯೋಜನಾಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸುತ್ತೇನೆ. ಓಂ ಶ್ರೀ ಮಂಜುನಾಥಮ್ಮ ಪೂಜ್ಯ ಕಾವಂದರು ಹಾಗೂ ಮಾತೋಶ್ರೀ ಅಮ್ಮನವರನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶಿಗ್ಗಾಂವ್ ತಾಲೂಕು ಬಾಡ ವಲಯದ ಬಾಡ ಕಾರ್ಯಕ್ಷೇತ್ರದಲ್ಲಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಸವಿತಾ ತಂಡೂರ್ ಅಂತಂದು. ನಾನು ಕಳೆದ 1.5 ವರ್ಷದಿಂದ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ. ಈ ಕೆಲಸದಲ್ಲಿ ನನಗೆ 40 ಸ್ವಸಹಾಯ ಸಂಘಗಳನ್ನು ನಿರ್ವಹಿಸುತ್ತಿದ್ದೇನೆ. ಆದ ಕಾರಣ ಸಂಘಗಳಲ್ಲಿ 368 ಜನ ಸದಸ್ಯರಿರುತ್ತಾರೆ. 368 ಜನ ಸದಸ್ಯರು ನಮಗೆ 368 ಜನ ಸದಸ್ಯರು ನಮಗೆ ಕೆಲಸದಲ್ಲಿ ಯಾವುದೇ ತಪಾತುಗಳನ್ನು ಮಾಡದೆ ಹಾಗೂ ನಮ್ಮ ಕೆಲಸದಲ್ಲಿ ಸ್ವಸಹಾಯ ಸಂಘಗಳಿಗೆ ಯಾವುದೇ ತೊಂದರೆಗಳನ್ನುಂಟು ಮಾಡದೆ ನಮ್ಮ ಸ್ವಸಹಾಯ ಸಂಘಗಳನ್ನು ನಮಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಹೇಳಿ ಜನಸ್ಪಂದನೆಗಳನ್ನು ಮಾಡುತ್ತಾರೆ. ಆದ ಕಾರಣ ನಮ್ಮ ಊರಿನಲ್ಲಿ ನಮ್ಮ ಶಾಲೆಯಲ್ಲಿ ಕುಡಿಯುವ ನೀರಿನ ಘಟಕ ಮತ್ತು ಸಹಾಯಕ ಶಿಕ್ಷಕರನ್ನಾಗಿ ಹೇಮಾ ಬಾವಿಕಟ್ಟಿಯವರನ್ನು ನಿರ್ಮಿಸಿರುತ್ತಾರೆ. ಸ್ವಸಹಾಯ ಸಂಘಗಳಲ್ಲಿ 368 ಜನಗಳು ಇರುತ್ತಾರೆ ಹಾಗೂ ಸಾಲವನ್ನು 78 ಲಕ್ಷ ಸಾಲವನ್ನು ವಿತರಣೆ ಮಾಡಿರುತ್ತೇವೆ. ಸ್ವಸಹಾಯ ಸಂಘಗಳಲ್ಲಿ ಯಾವುದೇ ತಫಾವತುಗಳಾಗದೆ ಸ್ವಸಹಾಯ ಸಂಘಗಳು ವಾರ ಕಲೆಕ್ಷನ್ನಿಗೆ ತಪ್ಪದೆ ಯಾವುದೇ ಸಂಘವು ಒಂದು ಗೈರು ಹಾಜರಾತಿ ಆಗದೆ ಬರುತ್ತವೆ ಹಾಗೂ ಸಂಘಗಳ ವಾರದ ಕಲೆಕ್ಷನ್ನಲ್ಲಿ ಯಾವುದೇ ತಫಾವತುಗಳು ಆಗದಂತೆ ಕೆಲಸ ನಿರ್ವಹಿಸುತ್ತಾರೆ. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳ ಶಾಲಾಭಿವೃದ್ಧಿ ಯೋಜನೆಗೆ ಹಾಗೂ ಮತ್ತು ಜನಸ್ಪಂದನೆ ಕಾರ್ಯಕ್ರಮಗಳಲ್ಲಿ ನಮ್ಮ ಮೇಲ್ವಿಚಾರಕರು ಹಾಗೂ ಯೋಜನಾಧಿಕಾರಿಗಳ ಮಾರ್ಗದರ್ಶನದಂತೆ ನಾವು ಕೆಲಸ ನಿರ್ವಹಿಸುತ್ತಿದ್ದೇವೆ. ಕಳೆದ 4 ವರ್ಷಗಳಿಂದ ಕಂತು ಬಾಕಿ ಹೆಚ್ಚಾಗಿದ್ದ ಕಾರಣ ನಮ್ಮ ಮೇಲ್ವಿಚಾರಕರ ಸಹಾಯದಿಂದ 1 ವರ್ಷದಿಂದ ಸತತ ಪ್ರಯತ್ನದಿಂದ ಈಗ 3 ತಿಂಗಳ ಹಿಂದಿನಿಂದ ನಾವು ಕಂತು ಬಾಕಿಯನ್ನು ಕಡಿಮೆ ಮಾಡಿಕೊಂಡು ನಮ್ಮ ಮೇಲ್ವಿಚಾರಕರಾದ ಆನಂದ್ ಸರ್ ಅವರು ಮತ್ತು ಹಾಗೂ ಯೋಜನಾಧಿಕಾರಿಗಳು ಮತ್ತು ಕೃಪಾ ಮೇಡಮ್ನವರ ಸಹಕಾರದಿಂದ ನಾವು ಇಂದು ಕಂತು ಬಾಕಿ ಜೀರೋ ಮಾಡಿ ಈ ಕೆಲಸವನ್ನು ನನಗೆ ನಿರ್ವಹಿಸಲು ಯೋಜನಾಧಿಕಾರಿಗಳು ಹಾಗೂ ಮೇಲ್ವಿಚಾರಕರು ಹಾಗೂ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ಹೇಮಾವತಿ ಅಮ್ಮನವರು ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಜ್ಞಾನದೀಪ್ತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. HPS ಬಾಡ ಹಿರಿಯ ಪ್ರಾಥಮಿಕ ಶಾಲೆ ಬಾಡದಲ್ಲಿ ನಾನು ಜ್ಞಾನದೀಪ್ತಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತೇನೆ. 10/7/2023 ನಾನು ಆ ಸೇವೆಗೆ ಸೇರಿದ್ದೇನೆ. ಇದಕ್ಕೆ ಮೇಲ್ವಿಚಾರಕರಾಗಿ ಆನಂದ್ ಸರ್ ಅವರು ನನಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಪ್ರತಿ ತಿಂಗಳು 8,000 ರೂಪಾಯಿಯನ್ನು ನನಗೆ ವೇತನವಾಗಿ ನೀಡುತ್ತಿದ್ದಾರೆ. ಇದರಿಂದ ನನ್ನ ಕುಟುಂಬವು ಸುಖವಾಗಿ ಸಂತೋಷವಾಗಿರುತ್ತದೆ. ಆದ್ದರಿಂದ ಈ ಧರ್ಮಸ್ಥಳ ಸಂಸ್ಥೆಗೆ ಎಲ್ಲ ಸಂಘದ ಮೇಲ್ವಿಚಾರಕರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಜ್ಞಾನದೀಪ್ತಿ ಶಿಕ್ಷಕರ ಹುದ್ದೆಯನ್ನು ನಾನು ಸಂತೋಷದಿಂದ ಮುಂದುವರಿಸುತ್ತೇನೆ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾತಾಡಿ. ನಮ್ಮ ಸಂಘದ ಹೆಸರು ಮಲ್ಲಿಕಾರ್ಜುನ ರೀ. ನಾವು ಸಂಘ ಮಾಡಿ 10 ವರ್ಷ ಆತ್ರಿ. 5 ಲಕ್ಷ ರೂಪಾಯಿ ನಾವು ಸಾಲ ತಗೊಂಡೇವ್ರಿ ಸಂಘದಿಂದ. ನಾವು ಟ್ರ್ಯಾಕ್ಟರ್ ಲೋಡರು ಹಿಂಗೆ ತೊಗೊಂಬಂದೇವ್ರಿ. ವಾರ 4,850 ರೂಪಾಯಿ ಕಟ್ತೇವ್ರಿ.
ಸಂಘ ತಿಂಗಳ ಮೀಟಿಂಗ್ ಕೊಡ್ತೇವ್ರಿ ದುಡಿಸ್ತೇವ್ರಿ ನಾವು ಒಂದಿಲ್ಲ 4,000 5,000 ಗಂಟೆ ದಿನ ದುಡಿತೈತಿ ನಮ್ಮನ್ನ 4,000 ಗಂಟೆ ಮನೆ ಲಾಭ ಕಟ್ರಿ ದಿನ ಮಿಷನ್ ಸೋಯಾಬೀನ್ ಮಿಷನ್ ಇದು ಗೊಂಜಾಳ ಮಿಷನ್ ಕೂಡ ಇದು ದುಡಿಸ್ತೇವ್ರಿ ನಮ್ಗೆ ಲಾಭಕ್ಕಂತ ಐತ್ರಿ ಇದು ಸಾಲ ಇದು ಬರೋದಕ್ಕೆ ಸಂಘದಿಂದ 5 ಲಕ್ಷ ರೂಪಾಯಿ ತಗೊಂಡಿವಿ ದಿನ ವಾರ ಕಟ್ತೇವ್ರಿ ನಾವು ಒಳ್ಳೇದಾಗಿ ಈ ಧರ್ಮಸ್ಥಳ ಸಂಘದಿಂದ ವೀರವರಿ ಹೆಗಡೆ ಅವರಿಂದ ನಮ್ಮ ವಂದನೆಗಳು. ಮೈಲಾರಲಿಂಗೇಶ್ವರ ಸಂಘದಲ್ಲಿ ನಮ್ಮ ತಾಯಿಯವರು 10 ವರ್ಷದಿಂದ ಇದ್ದಾರೆ. ಆ ಸಂಘದಿಂದ ಭಾಳ ಅಭಿವೃದ್ಧಿಯಾಗಿದೆ. ಈಗ ನಾವು ಸಿದ್ಬೀರಿ ಲೋನ್ 5 ಲಕ್ಷ ತೊಗೊಂಡಿದ್ದೀವಿ. ಅದರಿಂದ ಎಲ್ಲ ಸ್ವೀಟ್ ಸೇಲ್ ಮಾಡ್ತಿದ್ದೀವಿ. ಅನುಕೂಲ ಆಗಿದೆ ಸಂಘದಿಂದ. ಸರ್ ಈಗ ನಾವು ಸಿದ್ಬಿ ಲೋನ್ 5 ಲಕ್ಷ ತೊಗೊಂಡಿದ್ದೀವಿ ಸರ್. ಆ ಲೋನ್ನಿಂದ ನಾವೆಲ್ಲ ಅಂಗಡಿ ಎಲ್ಲ ಇಂಪ್ರೂವ್ ಮಾಡಿದ್ದೀವಿ, ದೊಡ್ಡದಾಗಿ ಮಾಡಿದ್ದೀವಿ. ಎಲ್ಲ ಸ್ವೀಟ್ ಎಲ್ಲ ನಾವು ಹಳ್ಳಿ ಮ್ಯಾಗೆಲ್ಲ ಸೇಲ್ಸ್ ಮಾಡ್ತೀವಿ. ಹೆಚ್ಚುವರಿ ಸೇಲ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಆ ಅಮೌಂಟಿಂದ ನಮಗೆಲ್ಲ ಭಾಳ ಅಭಿವೃದ್ಧಿ ಆಗ್ತಾಯಿದೆ. ಮತ್ತು ವಾರ ಕಂತ ಬಿಡುಗಡೆ ತುಂಬ್ತಾ ಇದ್ದೀವಿ. ಇದೆಲ್ಲ ಇದರಿಂದ ಭಾಳ ಅನುಕೂಲ ಆಗಿದೆ. ಇಷ್ಟು ಹೇಳಿ ನಮ್ಗೆ ಧರ್ಮಸ್ಥಳ ತಂದ್ವಿ. ನಮಸ್ಕಾರ. ಓಂ ಶ್ರೀ ಮಂಜುನಾಥೇನಮ್ಮ. ನನ್ನ ಹೆಸರು ನೀಲಮ್ಮ ಮಣ್ಣೂರು, ಹುಡ್ಚೇಶ್ವರಿ ಸಂಘ ಹನಮರಳ್ಳಿ. ನಾವು ಸಂಘ ಮಾಡಿ 13 ವರ್ಷ ಆತ್ರಿ. ನಾವು ಅಲ್ಲಿಂದ 10 ವರ್ಷ ಫಸ್ಟ್ 10,000 ಕೊಟ್ಟರು, 50,000 ಕೊಟ್ಟರು. ಅಲ್ಲಿಂದ 2 ಲಕ್ಷ 1 ಲಕ್ಷ ತೊಗೊಂಡು ನಮ್ಮ ಮಗನ ಮದುವೆ ಮಾಡಿದ್ವಿ. ಮತ್ತು 3 ಲಕ್ಷ ತೊಗೊಂಡು ಪ್ಲಾಟ್ ಖರೀದಿ ಮಾಡ್ಕೊಂಡ್ವಿ, ಜಾಗ ಖರೀದಿ ಮಾಡ್ಕೊಂಡ್ವಿ. ಹಿಂಗೆ ಅಭಿವೃದ್ಧಿ ಆಗೇವಿ. ಎಲ್ಲಿ ಯಾವ ಸಂಘದಾಗ ಸಾಲ ತೊಗೊಳಂಗೆ ಈ ಸಂಘದಾಗ ನಮ್ಗೆ ಭಾಳ ಅಭಿವೃದ್ಧಿ ಆಗೈತಿ. ನಮಗೆಲ್ಲರೂ ಒಳ್ಳೇದಾಗೈತಿ. ಈ ಸಂಘದಿಂದ ನಾವು 4 ಎಲ್ಲದಕ್ಕೂ ಜನರಲ್ ಆಗಿ 4 ಹೆಣ್ಮಕ್ಳು ಒಳಗಿದ್ದರು ಹೊರಗೆ ಬರ್ಬೇಕಂದ್ರೆ ಈ ಸಂಘದಿಂದ ಅಭಿವೃದ್ಧಿ ಆಗೇವಿ. ಭಾಳ ಒಳ್ಳೇದಾಗೈತ್ರಿ. ಎಲ್ಲರ ಸಂಘ ನಮ್ಮ ಹನುಮಳಿಗೆ ಪುಟ್ಟ ಸಂಘ ಚಲೋ ಐತ್ರಿ. ನಾವು ಹುಡ್ಚೇಶ್ವರ ಸಂಘದವರು 11 ಜನ ಇದ್ರು. 3 ಲಕ್ಷ 4 ಲಕ್ಷ ಇದು 4 ಲಕ್ಷ ತೊಗೊಳೋರು ಒಬ್ರು ಅದಾರ. ಹಾಗೆಲ್ಲ ಅಭಿವೃದ್ಧಿಯಾಗಿ ಸರಿಯಾಗಿ ಸಂಘನ ಮಾಡ್ತಾರೆ. ವಾರ ಸಭೆನೂ ಮಾಡ್ತೀವಿ. ಸರಿಯಾಗಿ ಸಂಘ ನಡ್ಕೊಂಡು ಹೊಂಟೇವಿ. ನಿಮ್ಮ ಸಂಘಕ್ಕೆ ಎಷ್ಟು ದುಡ್ಡು ಬಂದಿದೆ? ಈಗ ಅಂದಾಜು ಎಷ್ಟು ಬಂದಿದೆ? ಭಾಳ ಅಂದಾಜು ಒಂದು ಅಪ್ರಾಕ್ಸಿಮೇಟ್ ಹೇಳಿ ಎಷ್ಟು ಬಂದಿದೆ? ಒಬ್ಬೊಬ್ರು 3 ಲಕ್ಷ 2 ಲಕ್ಷ ತಗೊಂಡ್ರೆ ಇನ್ನು ಹೆಚ್ಚಿಗೆನ ಆಗೈತಿ ಬಿಡ್ರಿ. 50 ಲಕ್ಷ ಹೆಚ್ಚಿಗೆನ ಭಾಳ ಸ್ವಾಭಿಮಾನ ಆಗ್ಯಾವ್ರಿ. ಎಲ್ಲ ಸಂಘರು ಏನೋ ಒಂದೊಂದು ಏನು ತಗೊಂಡು ಒಂದು ಅಭಿವೃದ್ಧಿ ಆಗ್ಯಾವ್ರಿ. ಯಾವ್ದು ಮಂದಿ ಕರೆಕ್ಟ್ ಬೆಳೆಸ್ತಾನೆ ಇಲ್ಲ ರೀ. ನಮ್ಗೆ ಇದ ಅನುಕೂಲ ಆಗ್ಬಿಟ್ಟೈತ್ರಿ. ಇಲ್ಲ ನಮ್ಗೆ ಇದಾನು ಹೊರ ನಮ್ದು ಕಟ್ಕೊಂತ ನಮ್ಮ ದುಡಿಮೆ ಮೇಲೆ ನಮ್ಮ ಏನು ಹೈನುಗಾರಿಕೆ ಇಲ್ಲ ಏನಾರ ಮಾಡ್ಕೊಂಡು ನಾವು ಇದ್ರ ಮೇಲೆ ಜೀವನ ಮಾಡ್ಕೊಂಡ್ರಿ. ಬ್ಯಾಂಕಿನಾಗ ಒಮ್ಗೆ ಕಟ್ಟೋದಾಗಲ್ರಿ. ಇದು ವಾರ ನಮ್ಗೆ ಕಟ್ಟೋಕೆ ಅನುಕೂಲ ಆಗೈತಿ. ಎಲ್ಲರೂ 2 ಲಕ್ಷ 3 ಲಕ್ಷ ತೊಗೊಂಡು ಲೋನ್ ತೊಗೊಂಡು ಇದು ಮಾಡಿದ್ರಿ. ಎಲ್ಲರೂ ಸರಿಯಾಗಿ ಕಂತು ಬಾಕಿ, ಒಬ್ರು ಕಂತು ಬಾಕಿ ಮಾಡಿಲ್ರಿ. ಇವು ವ್ಯತ್ಯಾಸ ಐತ್ರಿ. ಅದು ಬ್ಯಾಂಕಿನ ಬಡ್ಡಿ ಜಾಸ್ತಿ ಇದು ಕಡಿಮೆ ಆಕತ್ರಿ. ಹಾಂ ಈಗ ಕಡಿಮೆ ಆಕತ್ರಿ. ಹಂಗಾಗಿ ಬ್ಯಾಂಕಿನಾಗ ಯಾರು ನಾವು ಸಾಲ ಮಾಡಕ್ಕೂ ಇಲ್ರಿ. ಇಲ್ಲೇ ನಾವು ಎಷ್ಟು 13 ವರ್ಷ ಇಲ್ಲೇ ಸಾಲ ತಗೊಳ್ಳೋದು, ಇಲ್ಲೇ ವ್ಯವಹಾರ ಮಾಡ್ಕೊಳ್ದ್ರಿ. ಮತ್ತೊಂದು ಬೇರೆ ಸಂಘದಾಗ ಈ ಸತಿಗೆ ವ್ಯವಹಾರ ಮಾಡ್ಕೊಂಡಿಲ್ರಿ ನಾವು. ಹಂಗೆ ಎಲ್ಲ ಮಾಡ್ಕೊಂಡು ಉಪಕಾರ ಆಗಿದೆ ಸರ್. ಎಲ್ಲ ಒಳ್ಳೆ ತರ. ಈಗ ಮಗಳು ಮದುವೆ ಮಾಡ್ಬೇಕಂದ್ರೆ ಇದ್ರ ಸಂಘದಾಗ ಲೋನ್ ಹೇಳಿ ಬರ್ಸಿದ್ವಿ ಅಂದ್ರೆ ಲೋನ್ ಮಗಳ ಮದುವೆ ಇದಾಕತ್ರಿ. ಮತ್ತೆ ಅದನ್ನ ಬೇರೆ ಕಡೆ ನಾವು ಬ್ಯಾಂಕ್ನಾಗ ಲೋನ್ ತಗೋಬೇಕು, 1 ತಿಂಗಳಾಗ್ಲಿ ಬತ್ತಿ ಇದು ಆಕತ್ರಿ. ಅದು ಲೋನ್ ನಮ್ಗೆ ಸರಿಯಾಗಿ ನಮ್ಮ ಟೈಮಿಗೂ ಬರಂಗಿಲ್ಲ. ಮಗನ ಮದುವೆ ಲೋನ್ ಮಾಡ್ಕೊಡ್ರಿ. ಈಗ ಮತ್ತೆ 3 ಲಕ್ಷ ತೊಗೊಂಡೆ ನಾನು ರೀ 2 ಗುಂಟೆ ಪ್ಲಾಟ್ ಖರೀದಿ ಮಾಡ್ಕೊಂಡ್ರಿ. ಮಾಡ್ಕೊಂಡು ನಾವು ವ್ಯವಹಾರ ಇದ್ರ ಮೇಲೆ ನಮ್ಮ ಲೋನ್ ಮಾಡ್ಕೊಂತ ಹೊಂಟನ್ರಿ. ನಾವು ಎಲ್ಲ ನಮ್ಮ ಸಂಘದಾಗ ಎಲ್ಲರ ಹಂಗ ವ್ಯವಹಾರ ಮಾಡ್ಕೊಂತ ಹೊಂಟ್ರಿ. ಎಲ್ಲ ಸಂಘದವರು ಸರಿಯಾಗಿ ಕಂತು ಬಾಕಿ ಇಲ್ದಂಗ ಕಟ್ಕೊಂತ ಹೊಂಟೇವ್ರಿ. ನಮ್ಗೆ ಧರ್ಮಸ್ಥಳ ಅಜ್ಜರಿಗೆ ವಂದನೆ ಹೇಳ್ಬೇಕು. ಹೆಗಡೆ ಅಜ್ಜರಿಗೆ ನಮಸ್ಕಾರ. ನಿರ್ಮಲಾ ಮಾರುತಿ ಹಡಪದ್ರೆ ಹನುಮನಹಳ್ಳಿ, ಹುಡ್ಚೇಶ್ವರಿ ಸಂಘ ರೀ. ಹುಡ್ಚೇಶ್ವರಿ ಸಂಘದಿಂದ ಧರ್ಮಸ್ಥಳ ಗುಂಪಿಂದ 13 ವರ್ಷ ಆತ್ರಿ. ಸಾಲ ತೊಗೊಂಡೇವ್ರಿ. ಸಾಲ ತೊಗೊಂಡು ಹಾಲಿನ ಗಾಡಿ ತೊಗೊಂಡೇವ್ರಿ. 2 ಹಾಲಿನ ಗಾಡಿ ತೊಗೊಂಡೇವ್ರಿ. 3 ಟ್ಯಾಕ್ಟ್ರಿ ತೊಗೊಂಡೇವ್ರಿ. 4 ಮಿಷನ್ ಅದಾವ್ರಿ. ಗೊಂಜಾಳದು, ಸೋಯಾಬಾನದು, ಸಿಂಗಾದ್ರಿ, ಸೊಪ್ಪಿ ಕರಿ ಮಿಷನ್ ರೀ. ಲೋನ್ 3 ಲಕ್ಷ ತೊಗೊಂಡೇವ್ರಿ. 3 ಲಕ್ಷ 2 ಲಕ್ಷ ರೀ, 2 ಲಕ್ಷ ರೀ, 1 ಲಕ್ಷ ರೀ, 4 ಲಕ್ಷ ರೀ ತಗೊಂಡು ವಾರ ಕಟ್ತೇವ್ರಿ. ಟೋಟಲ್ ರೀ 3 ಲಕ್ಷ ತಗೊಂಡೇವ್ರಿ. ಇಲ್ಲಿವರೆಗೆ ರೀ 34 ಸಾವಿರ ರೂಪಾಯಿ ಆಕತ್ರಿ. ಅದು ಮತ್ತೆ 30 ಲಕ್ಷ ತಗೊಂಡೇವ್ರಿ. ಅದರಿಂದ ಹಾಲಿನ ಗಾಡಿ ತಗೊಂಡೇವ್ರಿ ಸರ್. ಹಾಲಿನ ಗಾಡಿ 2 ಹಾಲಿನ ಗಾಡಿ ತಗೊಂಡೇವ್ರಿ. 3 ಟ್ಯಾಕ್ಟ್ರಿ ತಗೊಂಡೇವ್ರಿ.
4 ಮಿಷನ್ ತೊಗೊಂಡ್ರಿ. ಗೋಂಜಾಳ ಇದ್ರಿ, ಸೋಯಾಬಾನ್ ಇದ್ರಿ, ಸೊಪ್ಪಿ ಕೊರೆ ಮಿಷನ್ ರೀ, ಇದ್ರದ್ದು ಎಲ್ಲ ತೊಗೊಂಡೇವ್ರಿ. ಮಕ್ಕಳ ಲಗ್ನ ಅದನ್ನೆಲ್ಲ ಮಾಡೇವ್ರಿ. ಮತ್ತು ಅವರಿಂದ ಆ ಧರ್ಮಸ್ಥಳದ ಜಾರದಿಂದ ನಮ್ಗೆ ಆಸೆ ಇದು ಆಗೈತ್ರಿ. ಅಲ್ಲಿಂದ ತೊಗೊಂಡೇವ್ರಿ. ವಾರ ಕಟ್ತೇವ್ರಿ. ವಾರ 6,430 ರೂಪಾಯಿ ಕಟ್ತೇವ್ರಿ. ಕಂಟಿನ್ಯೂ ಕಟ್ತೇವ್ರಿ. ವಾರ ತಪ್ಸೋದಿಲ್ರಿ. ವಾರ ಕಟ್ತೇವ್ರಿ. ನಮ್ಮ ಮನೆಯವರು ಡೇರಿಯಾಗ ಅದಾರ್ರಿ, ಕಮ್ತಾನ ಮಾಡ್ತಾರ್ರಿ, ಡಾಕ್ಟ್ರು ಅದಾರ್ರಿ. ಇಷ್ಟೆಲ್ಲ ಐತ್ರಿ. ಸಂಘದ ಧರ್ಮಾಧಿಕಾರಿ ಏನು ಹೇಳಕ್ಕೆ ಒಂದಿನ ಹೇಳ್ತೀನಿ. ನಮಸ್ಕಾರ ರೀ. ಒಂದಿನ ಹೆಗಡೆ ಅಮ್ಮರಿಗೆ, ಅವರಿಗೆ ಎಲ್ಲರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ. ನಾವು ಉಚ್ಚೇಶ್ವರಿ ಸಂಘದಿಂದ ಸದಸ್ಯರ್ರಿ. ನಾವು ಜ್ಞಾನ ವಿಕಾಸ ಸಂಘದಾಗ ಸದಸ್ಯರದೇವ್ರಿ. ಜ್ಞಾನ ವಿಕಾಸ ಸಂಘದಿಂದ ನಮ್ಮ ಹೆಸರು ಮಂಜುಳಾ ರೀ. ಮಂಜುಳಾ ಚಂದ್ರಗೌಡ ಗುಡ್ಡಂಗೌಡ್ರಿ. ನಾವು ಜ್ಞಾನ ವಿಕಾಸ ಸಂಘದಿಂದ ಸಾಲ ತೊಗೊಂಡೇವ್ರಿ. ಅದರಿಂದ ಎಲ್ಲ ಅಭಿವೃದ್ಧಿ ಆಗೈತ್ರಿ. ಜ್ಞಾನ ವಿಕಾಸ ಸಂಘದಿಂದ ಮೊನ್ನೆ 1 ಲಕ್ಷ ರೂಪಾಯಿ ತೊಗೊಂಡೇವ್ರಿ. ಶಾವಿಗೆ ಮಿಷನ್ ತೊಗೋಬೇಕಂತ. ಶಾವಿಗೆ ಮಿಷನ್ ಇನ್ನೊಂದು ಸ್ವಲ್ಪ ದಿನದಾಗ ತೊಗೊತೀವ್ರಿ. ಅದರಿಂದ ನಾವು ಉಪಯೋಗ ಆಗೈತ್ರಿ ನಮ್ಗೆ. ಈಗ ಬಿತ್ತ ಮಿಷನ್ ತೊಗೊಂಡೇವ್ರಿ. ಬಿತ್ತ ಮಿಷನ್ ಈಗೆಲ್ಲ ಕಂತು ಬಾಕಿ ಎಲ್ಲ ಮುಟ್ಟೇವ್ರಿ. ಮತ್ತು ಹೆಚ್ಚಿಗೆ 10-15 ಲಕ್ಷ ರೂಪಾಯಿ ನಾವು ಹೆಚ್ಚಿಗೆ ದುಡ್ದೇವ್ರಿ. ಧರ್ಮಸ್ಥಳ ಸಂಘದಿಂದ ನಮ್ಗೆ ಜ್ಞಾನ ವಿಕಾಸ ಚಟುವಟಿಕೆಗಳೇನು, ಕಾರ್ಯಗಳೇನು ಅಂತ ಏನೇನ್ ಮಾಡ್ತೀರಿ? ಮಾಹಿತಿ ನೀಡ್ತಾರೆ. ಏನ್ ಮಾಹಿತಿ ಹೇಳ್ತಾರೆ? ಇದು ರೀ ಡಾಕ್ಟರ್ದು ಮಾಹಿತಿ ಕೊಡ್ತಾರ್ರಿ. ಆಮ್ಯಾಗ ಲಾಯರ್ ಮಾಹಿತಿ ಕೊಡ್ತಾರ್ರಿ. ಆನಂತರ ಟೀಚರ್ದು ಮಾಹಿತಿ ಕೊಡ್ತಾರ್ರಿ. ಮಕ್ಕಳ ಬಗ್ಗೆ ಎಲ್ಲ, ಈ ಫುಡ್ಡಿನ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಮಗೆ ಮಾಹಿತಿ ಕೊಡ್ತಾರೆ. ನಾವು ಪ್ರತಿ ತಿಂಗಳೂ ಮಾಡ್ತೇವ್ರಿ. ಪ್ರತಿ ತಿಂಗಳೂ ಒಂದೊಂದು ಮಾಹಿತಿನ ಕೊಟ್ಕೊಂತ ಹೋಗ್ತಾರ್ರಿ. ನಾವು ಅದನ್ನ ತಿಳ್ಕೊಂಡು ಅದರಿಂದ ಭಾಳ ಅಭಿವೃದ್ಧಿ ಆಗ್ಯಾವ್ರಿ. ಹ್ಞೂ ರೀ. ಹೌದ್ರಿ. ನಮ್ಮ ಜ್ಞಾನ ವಿಕಾಸ ಸಂಘನ ಮುಖ್ಯ ರೀ. ಜ್ಞಾನ ವಿಕಾಸ ಸಂಘದಿಂದ ನಾವು ಎಲ್ಲ ತಿಳುವಳಿಕೆನೂ ಬಂದೈತ್ರಿ. ನಾವು ಎಲ್ಲ ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ, ಆನಂತರ ಊಟದ ಬಗ್ಗೆ, ಮಕ್ಕಳ ಕಾಳಜಿ ಬಗ್ಗೆ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ಟಾರ್ರಿ. ಅವ್ರು ಯಾವ ಟೈಪ್ ತಿಳಿಸ್ಯಾರ ಅದ್ರಂಗ ನಾವು ಈಗ ನಡ್ಕೊಂಡು ಹೊಂಟೇವ್ರಿ. ನಮ್ಗೆ ಜ್ಞಾನ ವಿಕಾಸ ಸಂಘದಿಂದ ಉಪಯೋಗ ಆಗೈತ್ರಿ. ಇನ್ನೂ ಉಪಯೋಗ ಆಗಲಿ ಅಂತ ನಾವು ಅಮ್ಮನವ್ರನ್ನ ಇನ್ನೂ ಕೇಳ್ಕೊಂತೇವ್ರಿ. ಅಮ್ಮನವ್ರಿಗೆ ಮತ್ತು ಧರ್ಮಸ್ಥಳದ ಅಜ್ಜವ್ರಿಗೆ ವಂದನೆಗಳು. ನಮಸ್ಕಾರ ರೀ. ನಾವು ಧರ್ಮಸ್ಥಳ ವತಿಯಿಂದ ಅಯ್ಯಪ್ಪ ಸ್ವಾಮಿ ಸಂಘದಿಂದ ರೀ. ನಿರ್ಮಲಾ ಈಶ್ವರಗೌಡ್ರ ಮೇಲಿನ ಮನೆ ರೀ ನಮ್ದು. ನಾವು ಹನುಮನಹಳ್ಳಿ ಗ್ರಾಮದಿಂದ ಅಯ್ಯಪ್ಪ ಸ್ವಾಮಿ ಸಂಘ ರೀ ನಮ್ದು. ಆ ಸಂಘದೊಳಗೆ ನಾವು 12 ಮಂದಿ ಅದಾವ್ರಿ. ನಾವು ಸಂಘ ಸದಸ್ಯರೆಲ್ಲರೂ ವಾರ ಮೀಟಿಂಗ್ ಮಾಡೋದ್ರಿ, ತಿಂಗಳ ಒಕ್ಕೂಟ ಸಭೆಗೆ ಹೋಗೋದು ಎಲ್ಲ ಮಾಡ್ತೇವ್ರಿ. ಆಮೇಲೆ ನಾವು ಸ್ವಂತ ಸಂಘದೊಳಗ್ರಿ 2 ಲಕ್ಷ ರೂಪಾಯಿ ತಗೊಂಡೇವ್ರಿ. ಜಾಗ ಖರೀದಿ ಹಿಡ್ದೇವ್ರಿ 2 ಗುಂಟೆ ರೀ. ಆಮೇಲೆ ನಮ್ಮ ನೀರು ಹೊಲದ್ದು ಅದೆಲ್ಲ ದುಡ್ಡಿದ ಮೇಲೂ ಅದಕ್ಕೂ ಹಾಕ್ಯಾರ. ಅವರು ಹಾಕ್ಯಾರಿ. ನಾವು ಅಯ್ಯಪ್ಪ ಸ್ವಾಮಿ ಸಂಘದ ವತಿಯಿಂದನೂ 2 ಲಕ್ಷ ರೂಪಾಯಿ ತಗೊಂಡೇವ್ರಿ. ಈಗ 2 ಸತಿ ಆತ್ರಿ. 3 ವರ್ಷದ ತನಕ ಕಂತು ಮಾಡ್ತೇವ್ರಿ. ಅದನ್ನ 3 ವರ್ಷಕ್ಕೊಮ್ಮೆ ತಗಸ್ಕಂತ ಹೊಳ್ಳಿ 3 ವರ್ಷ ತನಕ ತುಂಬ್ಕೊಂತ ಈಗ 2 ಸತಿ ಆತ್ರಿ. 2 ಲಕ್ಷ ರೂಪಾಯಿ ಅಂತ ತಗಸ್ಕೊಳಕತ್ಕೊಂಡು ಅದರಿಂದ ಜಾಗ ಖರೀದಿನಿ. ಆಮೇಲೆ ಇನ್ಮೇಲೆ ಮತ್ತೆ ಈಗ 8 ವರ್ಷ ಆಗ್ಬಿಡ್ರಿ ನಾವು ಅಯ್ಯಪ್ಪ ಸ್ವಾಮಿ ಸಂಘದೊಳಗೆ ಸೇರ್ಕೊಂಡು. ಇನ್ನು ವರ್ಷ ಹಿಂಗ ತಗಸ್ಕಂತ ಈಗ ಇನ್ನು ಈಗ 2 ಲಕ್ಷ ಮುಗೋದಿಂದ ರೀ ಸರ 4 ಲಕ್ಷ ರೂಪಾಯಿ ತಗಸ್ಬೇಕು ಅನ್ಕೊಂಡೇವ್ರಿ. ಹಲೋ ಸರ. ನಾವ್ರಿ ಈ ಸಂಘದಾಗ ಯಾವ್ದು ಸಮಸ್ಯೆಗಳು ಇಲ್ರಿ ಸರ. ನಾವು ಈಗ 3 ವರ್ಷ ತನಕ ಲೋನ್ ಮಾಡ್ಕೊಂಡು ತುಂಬೋದ್ರಿ ಸರ. ಆಮೇಲ್ರಿ ಈಗ ಹೊರಗೆ ಬ್ಯಾಂಕಿನೊಳಗೆ ಸಾಲ ತಗಸ್ಕೊಂಡ್ರೆ ತಿಂಗಳ ಬಡ್ಡಿ ಕಟ್ಟೋದು ಬಡ್ಡಿ ಭಾಳ ಆಕಾವ್ರಿ ಸರ. ಇದ್ರ ಬ್ಯಾಂಕಿನೊಳಗಂಕ್ರಿ ಯಾವಾಗ್ಲಿ ಸಾಲ ತಗಸ್ಕೊಳಂಗಲ್ರಿ. ಆಮೇಲೆ ಸಾಮಾನು ಒತ್ತಿ ಇಟ್ಟಾದ್ರೂ ಬಡ್ಡಿ ಕಟ್ಬೇಕ್ರಿ. ಒಟ್ಟು ಹೊರಗಡೆ ಬ್ಯಾಂಕ್ನೊಳಗೆ ಲೋನ್ ಮಾಡ್ಕೊಳಂಗಲ್ರಿ. ನಾವು ಸಾಮಾನು ಒತ್ತಿ ಇಟ್ರೆ ಭಾಳ ಸಮಸ್ಯೆ ಆಕಾವ್ರಿ. ಅವು ತಿಂಗಳ ಇಲ್ರಿ. ನಾವು ಸಾಮಾನ ಒತ್ತಿ ಇಟ್ಟು ಕೊಡ್ತಾರ್ರಿ. ಆಮೇಲೆ ಆಸ್ತಿ ಆದ್ರೆ ಇಡಬೇಕ್ರಿ ಸರ್. ನಾವು ಹೊಲದ್ದು ಹ್ಞೂನ್ರಿ. ಮನಿ ಆತು, ಹೊಲ ಆತು, ನಾವು ಇಲ್ಲ ಅಂದ್ರೆ ಅದ್ರ ಸಲುವಾಗಿ ನಾವು ಈ ಧರ್ಮಸ್ಥಳ ಸಂಘ ಭಾಳ ನಮಗ ಅನುಕೂಲ ಆಗೈತ್ರಿ. ಆಮೇಲೆ ಶ್ರೀ ಮಂಜುನಾಥನಮ್ಮ ಮಾತೃಶ್ರೀ ಅಮ್ಮನವರ ನಿಮಿತ್ತ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಶ್ರೀ ಮಂಜುನಾಥನಮ್ಮ ನಮಸ್ಕಾರ. ನಿರ್ಮಲಾ ನನ್ನ ಹೆಸರು.
ರಾಮನಗೌಡ ನಿರ್ಮಲ ನಿವೇದಿನ ಮನಿ ಹನಮನಹಳ್ಳಿ ಕುರ್ಚೇಶ್ವರ ಸಂಘ. ಕುರ್ಚೇಶ್ವರ ಸಂಘದಿಂದ ಸುರಕ್ಷತಾ ಕಾರ್ಡ್ ಅಂತ ಒಂದು ಗಂಡ ಹೆಂಡತಿಗೆ 120 ರೂಪಾಯಿ ಇತ್ತು ಅದು. ಅದರಿಂದ ಅದು ಅಡ್ಮಿಟ್ ಆದ್ರೆ ಆಪರೇಷನ್ ಆದ್ರೆ ಅದೆಲ್ಲ ಭಾಳ ಉಪಯೋಗ. ರೊಕ್ಕ ಇಲ್ಲ ಅಂದ್ರೆ ಅದು ಈಗ ಅವ್ರಿಗೆ ಅಷ್ಟು ಅನುಕೂಲ ಆಗೈತಿ. ಈಗ 2 ಮಂದಿಗೆ ಗಂಡ ಹೆಂಡತಿಗೆ 20,000 ರೂಪಾಯಿ ಬೇಕ್ರಿ ಸುರಕ್ಷಾ ಕಾರ್ಡ್. 120 ರೂಪಾಯಿ ಐತ್ರಿ ಅದು ಕಾರ್ಡ್ ಮಾಡಿಸಿ ಒಂದು ವರ್ಷದ ಮಟ್ಟ ಐತಿ. ಹಂಗ್ ಮಾಡಿಸಿ ಅದು ನಾವು ಇದು ಧರ್ಮಸ್ಥಳ ನಾನು ಇದಕ್ಕೆ ಹೋಗಿದ್ರಿ ಧರ್ಮಸ್ಥಳ ಸಂಘಕ್ಕೆ ಇದಕ್ಕೆ ದವಾಖಾನೆಗೆ ಅಲ್ಲ ಇದು ಸುರಕ್ಷತಾ ಕಾರ್ಡಿನಿಂದ ಭಾಳ ಒಳ್ಳೇದಾಗೈತ್ರಿ. ಸಂಘದಿಂದ 20,000 ರೂಪಾಯಿ ಇಬ್ರು ಗಂಡ ಐತಿ 20,000 ರೂಪಾಯಿ ಐತ್ರಿ. 120 ರೂಪಾಯಿ ಕಟ್ಬೇಕ್ರಿ. ಅದಕ್ಕೆ ಕಟ್ಟಿಂದ ನಾವು ಅದ್ರಾಗ ಆಪರೇಷನ್ ಆದ್ರೂ ಹೆಚ್ಚುವರಿ 50,000 ಮಟನ ಅದು ಸಂಘದಿಂದ ನಮ್ಗೆ ಉಪಯೋಗ ಐತ್ರಿ. ಅದು ಏನಾರ ದೊಡ್ಡ ಕಾಯಿಲೆ ಇದ್ರಾಗಲಿ ಏನಾರ ದೊಡ್ಡ ಆಪರೇಷನ್ ಆಗಲಿ ಚಿಕ್ಕ ಸಣ್ಣ ಪುಟ್ಟಕ್ಕ ಇದು ನಡೆದೈತ್ರಿ. ದೊಡ್ಡ ಕಾಯಿಲೆಕ್ಕ ನಮ್ಗೆ ಉಪಯೋಗ ಮಾಡ್ಕೊಟ್ರ ಅಷ್ಟ ದೊಡ್ಡ ಆಗೈತ್ರಿ. ಒಬ್ಬರಲ್ಲಿಂದ ನಮ್ಮ ಸದಸ್ಯರು ನಮ್ಮ ಸಂಘದಾಗ ನಿರ್ಮಲಾ ರಾಮನಗೌಡ ಮೇಲಿನ ಮನಿ ಅವ್ರ ಯಜಮಾನ್ರಿಗೆ ಬೆನ್ನಿನ ಮೂಳೆ ಕ್ರ್ಯಾಕ್ ಆಗಿತ್ರಿ. ಅದು ಆಪರೇಷನ್ ಧರ್ಮಸ್ಥಳ ಸಂಘದಾಗ ಆಪರೇಷನ್ ಮಾಡಿಸ್ತಾರೆ. ಅದು 40,000 ರೂಪಾಯಿ ನಮ್ಗೆ ಅದು ಉಪಯೋಗ ಆಗ್ತದೆ. ಅದು 40,000 ರೂಪಾಯಿ ತೆಗೈತ್ರಿ. 20,000 ರೂಪಾಯಿ ಖರ್ಚು ಸಂಘದಿಂದ ನಾವು ಉಪಯೋಗ ಕಾರ್ಡ್ ಮಾಡಿಸಿದ್ದೀರಿ ಸರ್. ನಾವು ಅದ್ರಾಗ 47,000 ಇದು ಮಾಡ್ಕೊಂಡಿದ್ದೀವಿ. ಇದ್ರಲ್ಲಿ 20,000 ರೂಪಾಯಿ ನಾವು ತೆಗಿಸಿ ಕೊಟ್ಟಿದ್ದೀವಿ ಸಂಘದಿಂದ. ಅದು ಉಪಯೋಗ ಆಗೈತ್ರಿ. ಅದರಿಂದ ಸಂಸ್ಥೆಗಳು ಮಾಡಿಸಿ ಅದರಿಂದ ಅವ್ರ ಜೀವನರಿಗೆ ಭಾಳ ಉಪಯೋಗ ಐತ್ರಿ. ಅವ್ರ ಕೈ ಭಾಳ ಇದು ಆರೋಗ್ಯ ರಕ್ಷಾ ಕಾರ್ಡ್ ವರ್ಷ ನಾವು ಮಾಡಿಸ್ತಾರೆ. ಎಲ್ಲರೂ ಸದಸ್ಯರು ಮಾಡಿಸ್ಕೊಂತಾರ್ರಿ. ಅದರಿಂದ ಹಿಂಗೇನಾರ ಕಾಯಿಲೆ ಇದೈತಂದ್ರೆ ನಮ್ಗೆ ಭಾಳ ಒಳ್ಳೇದಾಗೈತ್ರಿ. ನಮಸ್ಕಾರ. ನೀವು ಹೆಂಗ್ ಕೂತ್ರೆ ಹೆಂಗ್ ಬರುತ್ತೆ? ಓಂ ಶ್ರೀ ಮಂಜುನಾಥಾಯ ನಮ. ಮಾತುಶ್ರೀ ಅಮ್ಮನವರ ಮನದಲ್ಲಿ ನೆಲೆಯುತ್ತಾ ನನ್ನ ಹೆಸರು ಪಾರ್ವತಿ ಬಸ್ಲಿಂಗಪ್ಪ ಉಳ್ಳಾಗಡ್ಡಿ. ನಾವು ಊರು ಮೋಟಳ್ಳಿ ಹನುಮನಹಳ್ಳಿ ಕಾರ್ಯಕ್ಷೇತ್ರ. ನನಗೋರ ಸಂಘ 32. ನನಗೆ 4 ಹಳ್ಳಿ ಬರ್ತವೆ. ನನಗೆ 1,25,00,000 ಅಮೌಂಟ್ ಗುರಿ ಕೊಟ್ಟಿದ್ದರು. ಇದು ಯೋಜನೆಯಿಂದ ಏನೇನು ಗುರಿ ಕೊಟ್ಟಿದ್ದಾರೆ ಸೋಲಾರ್ ಗ್ರೀನ್ವೇ ಎಲ್ಲ ಗುರಿಯನ್ನು ಸಾಧನೆ ಮಾಡಿದ್ದೇವೆ. ನಮ್ಮಲ್ಲೇ SP ಗಳು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೇವೆ. ನಮ್ಮ ಮೇಲ್ವಿಚಾರಕರಾದ ಆನಂದ್ ಸರ್ ಹೋಗ್ತೀವಿ. ಒಳ್ಳೆ FS ನಮಗೆ ಇಷ್ಟು ವರ್ಷ ಯೋಜನೆಯಲ್ಲಿ ನಾನು ಕೆಲಸ 8 ವರ್ಷ ಆದರೂ ನಾವು ಯೋಜನೆಯಲ್ಲಿ ಕೆಲಸ ಮಾಡಿ ಈ ಥರ ಸರ್ ನಮಗೆ ಸಿಕ್ಕಿರಲಿಲ್ಲ. ಒಳ್ಳೆ ಸಾಧನೆ ಮಾಡಿದ್ದೀವಿ ನಾವು ಈ ಸಾಧನೆಗೆ. ಮತ್ತು ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಈ ಯೋಜನೆ ಕೆಲಸ ಸೇರಿಂದ ನನಗೆ ಭಾಳ ಒಳ್ಳೆಯದಾಗಿತ್ತು ರೀ. ಮನೆಯಲ್ಲೆಲ್ಲ ಬಡತನ ಇತ್ತು. ನಮ್ಮದೆಲ್ಲ ಸಾಲ ಎಲ್ಲ ತೀರಿಸಿದ್ದೇವೆ. ಒಳ್ಳೆಯದಾಗಿತ್ತು ರೀ ಸರ್. ನನಗೆ ಅಮ್ಮನವರು ಹಾಗೂ ಮಾತಾಡ್ರಿ ಆಶೀರ್ವಾದದಿಂದ ಧನ್ಯವಾದ. ನಮಸ್ತೆ ಸರ್. ನನ್ನ ಹೆಸರು ಚೈತ್ರ ಅರ್ಜುನ್ ಬನ್ನಿಕೊಪ್ಪ. ನಂದು ಕಾರ್ಯಕ್ಷೇತ್ರ ಕುಲ್ಶಾಪುರ. ನಾನು 3 ಹಳ್ಳಿ ಬರ್ತವೆ ಸರ್. 3 ಹಳ್ಳಿ ಒಳಗೆ 42 ಸಂಘ ಬರ್ತವೆ ಸರ್. ಎಲ್ಲ 1 ಕೋಟಿ ನಮಗೆ ಟಾರ್ಗೆಟ್ ಕೊಟ್ಟಿದ್ರು ಸರ್ ಯೋಜನೆಯಿಂದ. ಎಲ್ಲ ಟಾರ್ಗೆಟ್ನು ನಾವು ಮಾಡಿದ್ದೀವಿ ಸರ್. ಸೋಲಾರ್, ಕುಕ್ ಸ್ಟೋವ್, ಗ್ರೀನ್ವೇ, ಮೈಕ್ರೋ ಬಜೆಟ್ ಸರ್, ಭೀಮಾ ಜ್ಯೋತಿ ಪಾಲಿಸಿ ಸರ್, ಎಲ್ಲ ಟಾರ್ಗೆಟು ಮುಗಿದಿದ್ದಾವೆ ಸರ್. ನಮ್ಮವು ಈ ಕೆಲಸದಿಂದ ಸೇರಿದಿಂದ ನಮಗೆ ಎಲ್ಲ ಚಲೋ ಆಗಿದೆ ಸರ್. ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ದೀವಿ ಸರ್. ಮನೆ ಒಳಗೆಲ್ಲ ಯಜಮಾನ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸರ್. ಲೋನ್ ಎಲ್ಲ ತೊಗೊಂಡು ನಾನು ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀನಿ ಸರ್. ಅವರು ಈಗ ಗುಣ ಆಗಿದ್ದಾರೆ ಸರ್. ಮಂಜುನಾಥ ಸ್ವಾಮಿ ಇದರಿಂದ ಸರ್. ಇಷ್ಟು ಹೇಳಿ ಸರ್ ನಾನು 2 ಮಾತು ಮುಗಿಸ್ತೀನಿ ಸರ್. ವೀರೇಂದ್ರ ಹೆಗಡೆ ಅವ್ರಿಗೂ ಹಾಗೂ ಹೇಮಾವತಿ ಅಮ್ಮನವ್ರಿಗೂ ವಂದನೆಗಳು ಹೇಳ್ತೀನಿ.